ಗ್ರಾಮದ ಜವರೇಗೌಡ ದಂಪತಿಗಳಿಗೆ ಜನಿಸಿದ 6 ಮಕ್ಕಳಲ್ಲಿ ಅತ್ಯಂತ ಮುದ್ದಿನ ಹಾಗೂ ಚುರುಕಿನ ಪುತ್ರ. ಇವರು ತಮ್ಮ ಹೆಚ್ಚಿನ ಶಿಕ್ಷಣಕ್ಕಾಗಿ ಮಂಡ್ಯ ಜಿಲ್ಲೆಯಿಂದ ಭದ್ರಾವತಿಗೆ ಕಾಲಿಟ್ಟರು. ಶಿಕ್ಷಣದ ನಂತರ ವಿಎಎಸ್ಎಲ್ ಉಕ್ಕಿನ ಕಾರ್ಖಾನೆಯಲ್ಲಿ ಸಾಮಾನ್ಯ ಡಿ ದರ್ಜೆಯ ನೌಕರರಾಗಿ ಕೆಲಸಕ್ಕೆ ಸೇರಿ ಇಲ್ಲೇ ನೆಲೆಯೂರುತ್ತಾರೆ. ನಂತರದಲ್ಲಿ 1979 ಜೂನ್ 17ರಂದು ಶಾರದಮ್ಮನವರನ್ನು ವಿವಾಹವಾಗುವ ಈ ದಂಪತಿಗಳಿಗೆ ಮುದ್ದಾದ 3 ಮಕ್ಕಳು. ಅವರೇ ಅಜಿತ್, ಅಪರ್ಣ ಹಾಗೂ ಆಶ್ಚರ್ಯ. ಮೊದಲಿನಿಂದಲೂ ಇವರಿಗೆ ನಾಯಕತ್ವದ ಅನ್ಯಾಯ ಕಂಡಲ್ಲಿ ಖಂಡಿಸುವ ಗುಣ ಹುಟ್ಟುಗುಣವಾಗಿರುತ್ತದೆ. ಇವರ ನಾಯಕತ್ವದ ಗುಣವನ್ನು ಮೆಚ್ಚಿ ಇವರ ಸ್ನೇಹಿತರು ಇವರೇ ನಮ್ಮ ನಗರಕ್ಕೆ ಸೂಕ್ತ ನಾಯಕ ಎಂದು ಗುರುತಿಸಿ ಒತ್ತಾಯಪೂರ್ವಕವಾಗಿ ಶಾಸಕರ ಚುನಾವಣೆಗೆ ಪ್ರೇರೇಪಿಸಿ ನಿಲ್ಲಿಸುತ್ತಾರೆ. ಮೊದಲ ಬಾರಿ ಸೋಲು ಕಂಡರೂ ಕುಗ್ಗದ ಇವರು 2ನೇ ಬಾರಿಯ ಚುನಾವಣೆಯಲ್ಲಿ 1994ರಲ್ಲಿ ಅಖಂಡ ರೀತಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಜಯಗಳಿಸಿ ನಮ್ಮನ್ನೆಲ್ಲರ ನಾಯಕರಾಗಿ ಬಿಡುತ್ತಾರೆ. ಆ ನಂತರದಲ್ಲಿ ಇವರು ಮತ್ತೆಂದೂ ಹಿಂದೆ ತಿರುಗಿ ನೋಡದ ಹಾಗೆ ರಾಜಕೀಯದಲ್ಲಿ ಬೆಳವಣಿಗೆ ಕಾಣುತ್ತಾರೆ. ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದವರವೋ, ಈ ಊರಿಗೆ ಇವಾಲದ ಮರವೋ, 3 ಸುತ್ತಿನ ಕ್ವಾಟೆ ಕಸ್ತಿಗೆ ನಿಂತ ಗರಡಿ ಮನೆ ನಾಯಕ. 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಸದಾಕಾಲ ಜನರಿಗಾಗಿ, ಜನರಿಗೋಸ್ಕರ, ಜನಗಳ ನಡುವೆಯೇ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಇವರು ನಮ್ಮ ಊರಿಗೆ ಮಾಡಿದ ಸಾಧನೆಯನ್ನು ಪಟ್ಟಿ ಮಾಡಲು ಸಾಧ್ಯ. ಹಳ್ಳಿಗಳಲ್ಲೂ ಚರಂಡಿ, ರಸ್ತೆ ಡಾಂಬರೀಕರಣ, ಕುಡಿಯುವ ನೀರಿನ ವ್ಯವಸ್ಥೆ, ಸೂರಿಲ್ಲದವರಿಗೆ ಮನೆ, ಬಸ್ ತಂಗುದಾಣ, ಹಳೆ ಸೇತುವೆ ಪಕ್ಕ ಮತ್ತೊಂದು ಸೇತುವೆ, ಹೀಗೆ ಹೇಳುತ್ತಾ ಹೋದರೆ ಸಮಯವೇ ಸಾಲದು. ವಿಎಎಸ್ಎಲ್ ಎಂಪಿಎಂ ಉಳಿವಿಗಾಗಿಯೂ ಇವರದು ಹೇಳತೀರದ ಪರಿಶ್ರಮ. ಈ ರೀತಿ ನಿಸ್ವಾರ್ಥಿಯಾಗಿದ್ದ, ಸದಾ ಉತ್ಸಾಹದ ಚಿಲುಮೆಯಾಗಿದ್ದ ಈ ಧೀಮಂತ ನಾಯಕನಿಗೆ ಅದ್ಯಾವ ವಕ್ರ ದೃಷ್ಟಿಯೋ, ಕ್ರೂರ ವಿಧಿಯಾಟವೋ, ನಮ್ಮ ದುರ್ದೈವವೋ ಒಂದು ಕಾಣೆ. ಆ ಒಂದು ಕರಾಳ ದಿನ ಸೆಪ್ಟೆಂಬರ್ 2, 2020. ಆ ದಿನಾಂಕವನ್ನು ಭದ್ರಾವತಿಯ ಕಪ್ಪು ದಿನ, ಬ್ಲಾಕ್ ಡೇ ಎಂದು ಕರೆದರೂ ತಪ್ಪಿಲ್ಲ. ಬೆಳಿಗ್ಗೆಯಿಂದ ಲವಲವಿಕೆಯಿಂದ, ಉತ್ಸಾಹದಿಂದ ಜನರ ನಡುವೆಯೇ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಕೊನೆ ಕ್ಷಣದವರೆಗೂ ಜನರ ಸೇವೆ ಮಾಡುತ್ತಲೇ ಈ ನಮ್ಮ ನಾಯಕ ರಾತ್ರಿ ಸುಮಾರು 10 ಗಂಟೆಗೆ ನೋಡುತ್ತಲೇ ನಮ್ಮ ಕಣ್ಣ ಮುಂದೆಯೇ ಯಾರಿಗೂ ಸಣ್ಣ ಸುಳಿವನ್ನು ನೀಡದೆ ನಮ್ಮೆಲ್ಲರನ್ನು ಅಗಲಿ ಅನಾಥರನ್ನಾಗಿ ಮಾಡಿ ಶಿರನಿದ್ರೆಗೆ ಜಾರುತ್ತಾರೆ. ಆಗಸದಿಂದೆಂದು ಸೂರ್ಯನು ಜರಿಯುವನೇ, ತೈಲವು ಇಲ್ಲದೆ ದೀಪವು ಉರಿಯುವುದೇ. ಆಗಸದಿಂದೆಂದು ಸೂರ್ಯನು ಜರಿಯುವನೇ, ತೈಲವು ಇಲ್ಲದೆ ದೀಪವು ಉರಿಯುವುದೇ. ಕತ್ತಲೆಯೂ ನಿನ್ನಯ ಕಲಿಕೆಯೂ ವಿಧಿಯ ಕ್ರೂರತೆಗೆ ಮನಗಳು ಒಡೆದಿಹವು. ನೀನೇ ಬೆಳಕು, ನೀನೇ ಬದುಕು, ನೀನೇ ಕನಸು, ನೀನೇ ನಮ್ಮಯ ಬದುಕಿಗೆ ಸೂರ್ಯ ಚಂದ್ರ.
ಮಹಾತ್ಮ. ಇಂದು ನಿಮ್ಮ ದೇಹ ಇಲ್ಲಿಲ್ಲದಿದ್ದರೂ ನಿಮ್ಮ ಆತ್ಮ ನಮ್ಮೆಲ್ಲರ ಜೊತೆಗೆ ನಮ್ಮ ನಡುವೆಯೇ ಇರುತ್ತದೆ ಎಂಬುದು ನಮ್ಮ ನಂಬಿಕೆ. ಇನ್ನು ನೀವು ನಮಗೆ ಬಿಟ್ಟು ಹೋಗಿರುವ ನಿಮ್ಮ ಕಾರ್ಯಕ್ಷಮತೆ, ನಿಮ್ಮ ಮಾರ್ಗದರ್ಶನ, ನಿಮ್ಮ ನೆನಪೇ ಶಾಶ್ವತ. ನಿಮ್ಮಂತ ಧೀಮಂತ, ಸ್ವಾಭಿಮಾನಿ, ನಿಸ್ವಾರ್ಥ ಹುಲಿಯನ್ನು ನಮಗೆ ಕೊಟ್ಟಂತಹ ನಿಮ್ಮ ತಂದೆ ತಾಯಿಗಳಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ನಿಮ್ಮ ಪ್ರತಿ ಕಷ್ಟ ಸುಖದಲ್ಲಿ ಜೊತೆಗಿದ್ದು ನಿಮ್ಮ ಕೇವಲ 20 ರೂಪಾಯಿ ಸಂಬಳದಲ್ಲೂ ನಿಮ್ಮಲ್ಲಿ ಏನನ್ನೂ ಬೇಕು ಎಂದು ಕೇಳದೆ, ನಿಮ್ಮ ಕರ್ತವ್ಯಕ್ಕೆ ಸಣ್ಣ ಲೋಪವೂ ಆಗದಂತೆ ನಿಮ್ಮ ಬೆನ್ನೆಲುಬಾಗಿ ನಿಂತು ಮನೆಯಲ್ಲಿ ಏನಿದ್ದರೂ ಇಲ್ಲದಿದ್ದರೂ ಯಾವುದನ್ನೂ ನಿಮ್ಮ ಗಮನಕ್ಕೆ ತರದೆ ಅಚ್ಚುಕಟ್ಟಾಗಿ ಮನೆಯನ್ನು ನಿಭಾಯಿಸಿ, ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಬೆಳೆಸಿ, ನೋವನ್ನು ನುಂಗಿ ಸುಖವನ್ನು ಹಂಚಿ, ನಿಮ್ಮನ್ನು ಸಂಪೂರ್ಣವಾಗಿ ಜನರ ನಡುವೆ ತೊಡಗಿಸಿಕೊಂಡು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಲು ಸಹಕರಿಸಿದ ನಿಮ್ಮ ಬೆನ್ನೆಲುಬಾಗಿ ನಿಂತ ನಿಮ್ಮ ಧರ್ಮಪತ್ನಿ, ಈ ಮಹಾತಾಯಿ ಶ್ರೀಮತಿ ಶಾರದಾ ಅಪ್ಪಾಜಿಯವರಿಗೆ ನಮ್ಮೆಲ್ಲರ ಕೋಟಿ ಕೋಟಿ ನಮನಗಳು. ಓ ಮಹಾತ್ಮ, ನಿಮಗೆ ನಾವೆಂದೂ ಚಿರಋಣಿಗಳು. ನಿಮ್ಮ ಋಣ ನಮ್ಮ ಮೇಲಿದೆ. ಆ ಋಣ ತೀರಿಸುವುದೇ ನಮ್ಮ ಧ್ಯೇಯ. ನಿಮ್ಮ ಧರ್ಮಪತ್ನಿಯನ್ನು ಚುನಾಯಿಸಿ ಗೆಲ್ಲಿಸುವ ಕಾಯಕ ನಮ್ಮದು. ಅವರನ್ನು ಹರಸಿ ಆಶೀರ್ವದಿಸುವ ಕೆಲಸ ನಿಮ್ಮದು. ಧನ್ಯವಾದ. ಭದ್ರಾವತಿಯ ಜನ ಏನು ಸ್ವಾಭಿಮಾನಿಗಳಿದ್ದಾರೆ, ಅದೇ ರೀತಿಯಲ್ಲಿ ಕೇವಲ 20 ರೂಪಾಯಿಗೆ ಸಂಬಳಕ್ಕಾಗಿ ನಾನು ಮಂಡ್ಯ ಜಿಲ್ಲೆಯಿಂದ ಬಂದಂತವನು. 3 ಸಾರಿ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಅಂದ್ರೆ ಅದು ನನ್ನ ಮಾತೃಭೂಮಿ ಅಂತ.